ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರ ಈ ರಾಶಿಯವರಿಗೆ ಯಾವ ಯಾವ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಮಕರ ರಾಶಿಯ ಅಧಿಪತಿ ಶನಿ ಭಗವಾನರು ಪಶ್ಚಿಮ ದಿಕ್ಕಿಗೆ ಅಧಿಪತಿಯಾಗಿರೋದ್ರಿಂದ ಈ ರಾಶಿಯವರಿಗೆ ಹೆಚ್ಚಾಗಿ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಶುಭ ಫಲವನ್ನು ಕೊಡುತ್ತವೆ. ಇಲ್ಲಿ ಪಶ್ಚಿಮ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಲಾಭ ಆಗುವ ಸಮಯ ಅಂತಂದರೆ ಇವರು ಜಾತಕದಲ್ಲಿ ಶನಿ ಭಗವಾನರು ಶುಭಪ್ರದವಾಗಿ ಇರಬೇಕು. ಹಾಗೆ ಇವರು ಶುಕ್ರವಾರ, ಬುಧವಾರ ಅಥವಾ ಗುರುವಾರಗಳಂದು ಶುಭ ಸಮಯದಲ್ಲಿ ರಾಹುಕಾಲ, ಯಮಗಂಡ ಕಾಲಗಳನ್ನು ಬಿಟ್ಟು ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಉತ್ತಮ. ಅಂದರೆ ಪ್ರಥಮತಃ ಪೂಜೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಶುಭ ಮುಹೂರ್ತವನ್ನು ಆಯ್ಕೆ ಮಾಡಿಕೊಂಡು ಪೂಜೆ ಪ್ರಾರಂಭ ಮಾಡೋದು ಒಳ್ಳೆಯದು. ಇಲ್ಲಿ ಇವ್ರಿಗೆ ಶನಿ ಭಗವಾನರು ಅಧಿಪತಿ ಆಗಿರೋದ್ರಿಂದ ಜಾಸ್ತಿ ಹಾರ್ಡ್ವೇರು ಮತ್ತು ಕಬ್ಬಿಣ, ಜಲ್ಲಿ ವ್ಯಾಪಾರ, ಕಾಂಟ್ರಾಕ್ಟ್ ಬಿಸ್ನೆಸ್, ಈ ಥರದ್ದೆಲ್ಲ ಟೈಲರಿಂಗ್ ಆಗಿರ್ಬೋದು, ಈ ಥರದ ಹೆಚ್ಚಿನ ಬಿಸ್ನೆಸ್ ಇವ್ರಿಗೆ ಆಗಿ ಬರ್ತದೆ. ಹಾಗೆ ಇವರು ಹೋಟೆಲ್ ಸಹ ಮಾಡ್ಬೋದು. ಹಾಗೆ ಇನ್ನು ಕೆಲವೊಂದು ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ಇವರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳು ಇರ್ತದೆ. ಪಶ್ಚಿಮ ದಿಕ್ಕಿಗೆ ಇವರು ವ್ಯವಹಾರವನ್ನು ಪ್ರಾರಂಭ ಮಾಡಿದಾಗ ಆದಷ್ಟು ಕೆಂಪು ಬಣ್ಣ ಕಡಿಮೆ ಇರ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಪೂರ್ವ ಈಶಾನ್ಯದಲ್ಲಿ ಸ್ವಲ್ಪ ಭಾರವನ್ನು ಕಡಿಮೆ ಮಾಡಿಕೊಂಡ್ರೆ ಭಾಳ ಉತ್ತಮ. ಇವರು ಏನು ಸ್ಥಳ ಇದೆಯೋ ಆ ಸ್ಥಳದಲ್ಲಿ, ಅದು ಕಚೇರಿ ಆಗಿರ್ಬೋದು ಅಥವಾ ಹೋಟೆಲ್ ಆಗಿರ್ಬೋದು ಅಥವಾ ಏನು ಫ್ಯಾಕ್ಟರಿ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ವ್ಯಾಪಾರ ವ್ಯವಹಾರದ ಸ್ಥಳ ಆಗಿರ್ಬೋದು, ಆದಷ್ಟು ಇಲ್ಲಿ ಹಳದಿ ಬಣ್ಣ ಮತ್ತು ನೀಲಿ ಬಣ್ಣವೂ ಸಹ ಶುಭಪ್ರದವಾಗಿ ಇರ್ತದೆ. ಇವರು ವಿಶೇಷವಾಗಿ ಇಲ್ಲಿ ಕೆಂಪು ಬಣ್ಣ ಅಳವಡಿಕೆ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ. ಕೆಂಪು ಬಣ್ಣ ಇವ್ರಿಗೆ ಶುಭಪ್ರದವಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ನೋಡಿಕೊಂಡು ಅಳವಡಿಕೆ ಮಾಡಿಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದ್ರಿಂದ ಅದರಿಂದ ಹೆಚ್ಚಿನ ಲಾಭಗಳನ್ನು ಪಡ್ಕೊತಾರೆ. ಇನ್ನು ಈ ರಾಶಿಯವರಿಗೆ ಉತ್ತರ ದಿಕ್ಕು ಸಹ ಶುಭಪ್ರದವಾಗಿರ್ತದೆ. ಉತ್ತರ ಈಶಾನ್ಯ ದಿಕ್ಕಿನಿಂದಲೂ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಪೂರ್ವ ಈಶಾನ್ಯ ದಿಕ್ಕು ಸಹ ಶುಭಪ್ರದವಾಗಿ ಇರ್ತದೆ. ಇಲ್ಲಿ ಉತ್ತರ ದಿಕ್ಕು ಹೆಚ್ಚಿನ ಲಾಭವನ್ನು ಕೊಡೋದ್ರಿಂದ ಅಥವಾ ಉತ್ತರ ಈಶಾನ್ಯ ದಿಕ್ಕನ್ನು ಆಯ್ಕೆ ಮಾಡ್ಕೊಬೋದು ಭಾಳ ಉತ್ತಮ. ಇನ್ನು ಯಾವುದೇ ಕಾರಣಕ್ಕೂ ಇವ್ರಿಗೆ ನೆಗೆಟಿವ್ ಕೊಡ್ತರೆ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಕಷ್ಟ ಉಂಟಾಗದಿದ್ದರೆ ಅದು ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರ ಹಾಗೂ ದಕ್ಷಿಣ ದಿಕ್ಕಿನ ವ್ಯವಹಾರ ಆಗಿರ್ಬೋದು ಅಥವಾ ವಾಯುವ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ನಷ್ಟಕ್ಕೆ, ಕಷ್ಟಕ್ಕೆ, ಸಮಸ್ಯೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಇವರ ನಾಮಫಲಕ ಏನು ಬೋಲ್ಡ್ ಅಳವಡಿಸ್ತಾರೋ ಆ ಬೋಲ್ಡ್ಗೆ ಕೆಂಪು ಬಣ್ಣ ಆಗಲಿ, ಬಿಳಿ ಬಣ್ಣ ಆಗಲಿ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಇನ್ನಿತರೆ ಬಣ್ಣಗಳನ್ನು ಆಯ್ಕೆ ಮಾಡಿಕೊಂಡು ಬೋಲ್ಡ್ ಬಳಸೋದು ಬಹಳ ಉತ್ತಮ. ಈ ರಾಶಿಯವರು ಏನಾದರೂ ತಮ್ಮ ವ್ಯವಹಾರದ ಸ್ಥಳಗಳಿಗೆ ಹೆಸರನ್ನು ಇಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕುಂಭ ರಾಶಿಯ ಹೆಸರನ್ನು ಇಡ್ಬೋದು, ಮೀನ ರಾಶಿಯ ಹೆಸರುಗಳನ್ನು ಸಹ ಇಟ್ಕೋಬೋದು, ವೃಷಭ ರಾಶಿಯ ಹೆಸರುಗಳು ಸಹ ಇವ್ರಿಗೆ ಶುಭಪ್ರದವಾಗಿ ಇರ್ತದೆ. ಮಿಥುನ ರಾಶಿಯ ಹೆಸರು ಸಾಧಾರಣ, ಕಟಕ ರಾಶಿಯ ಹೆಸರುಗಳು ಇಟ್ಕೊಂಬೋದು ಬೇಡ. ಕನ್ಯಾ ರಾಶಿಯ ಹೆಸರು ಸಹ ತುಂಬ ಉತ್ತಮವಾಗಿ ಲಾಭದಾಯಕವಾಗಿ ಇರ್ತದೆ. ತುಲಾ ರಾಶಿಯ ಹೆಸರನ್ನು ಸಹ ಇವರು ಅಳವಡಿಕೆ ಮಾಡ್ಕೋಬೋದು. ಧನುಸ್ಸು ರಾಶಿಯ ಹೆಸರು ಅಷ್ಟೊಂದು ಉತ್ತಮ ಅಲ್ಲ, ಮಿತ್ರಗ್ರಹ ಆದರೂ ಸಹ ಧನುಸ್ಸು ರಾಶಿ
12ನೇ ಸ್ಥಾನ ಅಥವಾ ವ್ಯಯಸ್ಥಾನ ಆಗಿರೋದ್ರಿಂದ ಈ ರಾಶಿಯ ಹೆಸರು ಬೇಡ. ಇನ್ನು ಇವರು ಯಾವುದೇ ಕಾರಣಕ್ಕೂ ಮೇಷರಾಶಿಯ ಹೆಸರನ್ನಾಗಿರಲಿ, ಕಟಕ ರಾಶಿಯ ಹೆಸರನ್ನಾಗಿರಲಿ ಅಥವಾ ಸಿಂಹ ರಾಶಿಯ ಹೆಸರನ್ನಾಗಲಿ ಬಳಕೆ ಮಾಡ್ಕೊಬೋದು ಅಷ್ಟೊಂದು ಉತ್ತಮ ಅಲ್ಲ. ವೃಶ್ಚಿಕ ರಾಶಿಯ ಹೆಸರು ಸಹ ಇವ್ರಿಗೆ ಶುಭಪ್ರದವಾಗಿ ಇರೋದಿಲ್ಲ. ಹಾಗಾಗಿ ಈ ರಾಶಿಯವರು ನೋಡಿಕೊಂಡು ಸಂಬಂಧಪಟ್ಟ ಹೆಸರನ್ನು ಚಾಯ್ಸ್ ಮಾಡಿಕೊಂಡು ಆಯ್ಕೆ ಮಾಡ್ಕೊಬೋದು ಭಾಳ ಉತ್ತಮ. ವೀಕ್ಷಕರೇ, ಈ ರಾಶಿಯವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ಅಭಿವೃದ್ಧಿಯನ್ನು ಕೊಡೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಸೂಕ್ತ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ವ್ಯವಹಾರ ಮಾಡೋದು ಭಾಳ ಉತ್ತಮ. ಒಳ್ಳೆಯ ಮುಹೂರ್ತದಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಿ ಲಾಭವನ್ನು ಪಡ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.